ಹಾಯ್ ಗಾಯ್ಸ್, ವೆಲ್ಕಮ್ ಟು ಫ್ಲೈ ಟುವರ್ಡ್ಸ್ ಲೈಫ್. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇವತ್ತು ಮಸ್ಕಟ್ನಲ್ಲಿ ಪುಟ್ಟ ಗಣೇಶನ ಕೂರಿಸಿದ್ದೀವಿ. ಬನ್ನಿ ತೋರಿಸ್ತೀನಿ ಹೇಗೆ ಕೂರಿಸಿದ್ದೀವಿ ಅಂತ. ನೋಡಿ, ಇದೇ ನಮ್ಮ ಪುಟ್ಟ ಗಣೇಶ. ಆ್ಯಂಡ್ ನೋಡಿ, ಅದ್ರ ಮುಂದ್ಗಡೆ ಪುಟ್ಟ ಗಣೇಶ ಇಟ್ಟಿದ್ದೀವಿ. ಸೊ ಇಷ್ಟೆಲ್ಲ ಮಾಡಿದ್ದೀವಿ. ನೋಡಿ ಅಲಂಕಾರ ಹೇಗಿದೆ ಅಂತ. ಇಲ್ಲೆಲ್ಲ ಹೂವೇ ಸಿಗಲ್ಲ ಫ್ರೆಂಡ್ಸ್. ನಾನು ಕಷ್ಟಪಟ್ಕೊಂಡು ಹೂವೆಲ್ಲ ತಗೊಂಡು ಬಂದಿದ್ದೀವಿ. ಆ್ಯಂಡ್ ಆಮೇಲೆ ಈ ಎಲೆಗಳು ಅಷ್ಟೇ. ಈ ಎಲೆ ಹಿಂದೆ ತುಂಬ ದೊಡ್ಡ ಹಿಸ್ಟ್ರಿನೇ ಇದೆ. ಅಂದರೆ ತುಂಬ ದೊಡ್ಡ ಹಿಸ್ಟ್ರಿ ಅಲ್ಲ, ಒಂದಿನದ ಹಿಸ್ಟ್ರಿ ಇದೆ. ಏನಂತಂದರೆ ಎಲೆಗಳು ಇಲ್ಲೆಲ್ಲೂ ವಿಳ್ಯದೆಲೆ ಎಲ್ಲ ಸಿಗಲ್ಲ. ಇದು ನಮ್ಮ ಮನೆ ಹತ್ರನೇ ಇರೋವಂಥ ಒಂದು ವಿಲ್ಲಾ ಒಳಗೆ ಜಂಪ್ ಮಾಡಿ ತೊಗೊಬಂದಿರೋ ಎಲೆಗಳಿದೆಲ್ಲ. ಸೊ ಇದೆಲ್ಲ ಸಣ್ಣ ಪುಟ್ಟದ್ದು ಆರ್ಟಿಫಿಷಿಯಲ್ ಲೈಟ್ಸು. ಆ್ಯಂಡ್ ಇದು ಗಣೇಶನಿಗೆ ಇಷ್ಟ ಅಂತ ಲಡ್ಡು ಮತ್ತು ಖೀರ್ ಮಾಡಿದ್ದೀವಿ. ಆ್ಯಂಡ್ ಇದು ಆಮೇಲೆ ಇದ್ರ ಬಗ್ಗೆ ಹೇಳಲೇಬೇಕು ನಿಮಗೆ. ಇದು ಆ್ಯಕ್ಚುಲಿ ನನ್ನ ಪ್ರಕಾರ ಇದು ಗಣೇಶ. ಎರಡು ಕಿವಿ, ಇದು ತಲೆ, ಇದು ಸೊಂಡ್ಲು, ಇದು ಹೊಟ್ಟೆ, ಇದು ಗಣೇಶ. ಇದು ನನ್ನ ಒಂದು ಕ್ರಿಯೇಟಿವಿಟಿ. ಗಣೇಶ ಹಬ್ಬದ ಪ್ರಯುಕ್ತ ಇಷ್ಟೆಲ್ಲ ಅಡುಗೆನ ಮಾಡಿದ್ದೀನಿ. ಬನ್ನಿ ಏನೇನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಇದು ಸೌತೆಕಾಯಿ, ಇದು ಖೀರು. ಈ ಖೀರ್ ಇದೆಯಲ್ಲ, ಇದಂತೂ ನಾನು ದೇವರಾಣೆ, ನಾನು ಇದನ್ನು ಮಾಡಿಲ್ಲ. ಯಾಕಂದರೆ ಇದು ನನ್ನ ಹಸ್ಬೆಂಡ್ ಮಾಡಿರೋದು. ಇದು ಸೋರ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ಇದು ನಾನು ಮಾಡಿಲ್ಲ ಅಂತ. ನಾನು ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ಇದು ಡ್ರೈ ಫ್ರೂಟ್ಸು ಅಷ್ಟೇ. ನಂಗೆ ಡ್ರೈ ಫ್ರೂಟ್ಸ್ ಅಂದರೆ ಒಂದು ಚೂರು ಇಷ್ಟ ಇಲ್ಲ. ಅವು ಡ್ರೈ ಫ್ರೂಟ್ಸ್ ಹಾಕಿ ತುಂಬಿರೋದು. ಯಾಕಂದರೆ ಮೇ ಬಿ ಗಣೇಶಂಗೆ ಇಷ್ಟ ಅಂತೇನೋ ಹಾಕಿ ತುಂಬಿಟ್ಟಿದ್ದಾರೆ ಅನಿಸುತ್ತೆ. ಇದು ಗೀ ರೈಸ್ ನಾನು ಮಾಡಿದ್ದು. ಕುರ್ಮಾ ಗೊಜ್ಜು ನನ್ನ ಹಸ್ಬೆಂಡ್ ಮಾಡಿರೋದು. ರೈಸ್ ಮತ್ತು ಸಾಂಬಾರು ನಾನು ಮಾಡಿರೋದು. ಇದು ಲಡ್ಡು ಗಣೇಶನಿಗೆ ಅಂತ ಇಟ್ಟಿದ್ದು. ಗಣೇಶ ಬಂದು ತಿನ್ನಲ್ವಲ್ಲ, ಅದಕ್ಕೆ ನಾವೇ ಎತ್ಕೊಂಡ್ಬಿಟ್ಟಿದ್ದೀವಿ 2 ಲಡ್ಡುನ ತಿನ್ಬಿಡೋಣ ಅಂತ. ಸೊ ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಮಾಡಿದ್ದೀನಿ. ದೇವರು ಎಲ್ರಿಗೂ ಖುಷಿ ಕೊಡಲಿ ಅಂತ ಹೇಳ್ತಾ, ಮತ್ತೆ ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.